ಬಲಿಗಾಗಿ ಕಾದಿದೆ ಸರ್ವಿಸ್ ರೋಡ್ ಮತ್ತೊಂದು ಭೀಕರ ಅಪಘಾತಗಳನ್ನು ತಪ್ಪಿಸಲು ನಿರ್ಮಾಣ ಮಾಡ್ತಾ ಇರುವ ಇಲ್ಕಲ್ ಅಂಡರ್ ಪಾಸ್ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಈ ಹಿಂದೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದ ಗುತ್ತಿಗೆದಾರರು ಕಾಮಗಾರಿಗೆ ಮುಂದಾದಾಗ ಹಲವು ಬಾರಿ ಸುದ್ದಿಗಳನ್ನು ಮಾಡಿದ್ದೆವು. ಸದ್ಯ ಹೈವೇ ಸರ್ವಿಸ್ ರೋಡ್ನಲ್ಲಿ ಒನ್ ವೇ ಇಲ್ಲದಂತಹ ಕಾರಣ ವಾಹನಗಳು ಏಕಾಏಕಿ ನುಗ್ತಾ ಇವೆ. ಸರ್ವಿಸ್ ರೋಡ್ನಲ್ಲೂ ಓವರ್ಟೇಕ್ ಮಾಡುವುದು ಸಾಮಾನ್ಯವಾಗಿಬಿಟ್ಟಿದೆ. ಸರ್ವಿಸ್ ರೋಡ್ ಪ್ರಾರಂಭಕ್ಕೆ ಮತ್ತು ಬಸವೇಶ್ವರ ಸರ್ಕಲ್ನಲ್ಲಿ 2 ಸಣ್ಣ ರೋಡ್ ಬ್ರೇಕರ್ಗಳನ್ನು ಬಿಟ್ಟರೆ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಅದರಂತೆ ಇಂದು ಮಧ್ಯಾಹ್ನ 3 ಗಂಟೆ ಸರಿಸುಮಾರಿಗೆ ಇದೇ ಸರ್ವಿಸ್ ರೋಡ್ನಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಅಪಘಾತವಾಗಿ ಲಾರಿ ಟೈರಿನಲ್ಲಿ ಸಿಲುಕಿಕೊಂಡು ಟೈರ್ನಲ್ಲೇ ಬೈಕ್ ಸವಾರ ಸಿಲುಕಿಕೊಂಡಿದ್ದಾನೆ. ಇತ್ತ ಅಪಘಾತವಾದರೂ ಲಾರಿಯನ್ನ ನಿಲ್ಲಿಸದೆ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಅದೃಷ್ಟವಶಾತ್ ಬೈಕ್ ಸವಾರ ಜೀವ ಉಳಿದಿದ್ದು ಬೈಕ್ ಸವಾರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದಂತಹ ಮಾಹಿತಿ ಲಭ್ಯವಾಗಿದೆ. ಇಂತಹ ಅನೇಕ ಅಪಘಾತಗಳು ನಡೆಯುತ್ತಿದ್ದರೂ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇತ್ತ ಸರ್ವಿಸ್ ರೋಡ್ನಲ್ಲಿರುವಂತಹ ಪಾದಾಚಾರಿಗಳ ಮಾರ್ಗವನ್ನು ಸಂಪೂರ್ಣ ಬಂದ್ ಮಾಡಿದ್ದು ನಗರದ ಜನತೆ ವಾಯು ವಿಹಾರಕ್ಕೆ ಹೋಗುವುದು ಜಾಗ ಇಲ್ಲದಂತಾಗಿದೆ. ಒಂದೇ ಅಪಘಾತಗಳ ತೊಂದರೆಯಾದರೆ ಇನ್ನೊಂದೆಡೆ ವ್ಯಾಪಾರಿಗಳು ದಾರಿಯಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉದ್ಘಾಟನೆ ಮಾಡಿ ಕೈ ತೊಳೆದುಕೊಂಡ ಸಂಸದರು ಸ್ಥಳ ಪರಿಶೀಲನೆ ಮಾಡುತ್ತೇನೆ, ಕ್ರಮ ಕೈಗೊಳ್ಳುತ್ತೇನೆ ಎಂದು ಇವತ್ತಿನವರೆಗೂ ಇತ್ತ ಸುಳಿಯಲಿಲ್ಲ. ಒಂದೆಡೆ ಧೂಳು, ಇನ್ನೊಂದೆಡೆ ಅಪಘಾತಕ್ಕೆ ಬೇಸತ್ತಿರುವಂತಹ ಜನತೆ ಯಾವಾಗ ಈ ಕಾಮಗಾರಿ ಮುಗಿಯುತ್ತದೆಯೋ ಅನ್ನುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.